ಸತತ ಒಂದು ತಿಂಗಳ ಸುದೀರ್ಘ ಕಾಯುವಿಕೆ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವು ಕಂಡಿದೆ. ಐಪಿಎಲ್ 2024ರ ಆವೃತ್ತಿಯಲ್ಲಿ ಆರ್ಸಿಬಿ ಎರಡನೇ ಗೆಲುವು ಸಾಧಿಸಿದೆ. ಬಲಿಷ್ಠ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ 36 ರನ್ಗಳಿಂದ ಗೆದ್ದು ಬೀಗಿದೆ. ಬಲಿಷ್ಠ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಬಾರಿ ಐಪಿಎಲ್ನಲ್ಲಿ ತವರಿನಲ್ಲಿ ಮೊದಲ ಬಾರಿಗೆ ಸೋಲು ಕಂಡಿದೆ. ಬೆಂಗಳೂರಿನಲ್ಲಿ ಸೋಲಿನ ಲೆಕ್ಕವನ್ನ ಹೈದರಾಬಾದ್ನಲ್ಲಿ ಚುಕ್ತಾ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಗೂ ಅಭಿಮಾನಿಗಳಿಗೆ ಖುಷಿ ನೀಡುವ ಪ್ರದರ್ಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹೈದರಾಬಾದ್ ಗೆದ್ದಾಗ ಅಭಿಮಾನಿಗಳು ಬಾಯ ಮೇಲೆ ಬೆರಳಿಟ್ಟು ಸನ್ನೆ ಮಾಡುವ ಮೂಲಕ ಸಂಭ್ರಮಿಸಿದ್ರು. ಈಗ ಹೈದರಾಬಾದ್ನಲ್ಲಿ ಆರ್ಸಿಬಿ ಅಭಿಮಾನಿಗಳು ಅದೇ ಸನ್ನೆಯ ಮೂಲಕ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ದಾರೆ. ಒಂದೆಡೆ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ರೆ, ತಂಡದ ಪ್ರದರ್ಶನ ಕಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ ನಿರಾಸೆಗೊಂಡಿದ್ರು. ಅಬ್ದುಲ್ ಸಮದ್ ಔಟ್ ಆಗ್ತಾ ಇದ್ದಂತೆ ತಮ್ಮ ಅಸಮಾಧಾನವನ್ನ ಕಾವ್ಯ ಮಾರನ್ ವ್ಯಕ್ತಪಡಿಸಿದ್ದು ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಈ ಆವೃತ್ತಿಯಲ್ಲಿ ಆರ್ಸಿಬಿ ಮೊದಲ ಬಾರಿಗೆ ತಂಡವಾಗಿ ಉತ್ತಮ ಪ್ರದರ್ಶನವನ್ನ ನೀಡಿತು. ಟಾಸ್ ಗೆದ್ದ ಆರ್ಸಿಬಿ ಮೊದಲ ಬ್ಯಾಟಿಂಗ್ ಮಾಡಿತು. 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 206 ರನ್ ಕಲೆ ಹಾಕಿತು. ವಿರಾಟ್ ಕೊಹ್ಲಿ 43 ಎಸೆತಗಳಲ್ಲಿ 51 ರನ್ ಅನ್ನು ಗಳಿಸಿದ್ರು. ರಜತ್ ಪಟೇದಾರ್ ಕೇವಲ 20 ಎಸೆತಗಳಲ್ಲಿ 50 ರನ್ ಗಳಿಸಿ ಮಿಂಚಿದ್ರು. ನಾಯಕ ಫಾಫ್ ಡು ಪ್ಲೆಸಿ 12 ಎಸೆತಗಳಲ್ಲಿ 25 ರನ್ ಗಳಿಸಿದ್ರು. ಕ್ಯಾಮರನ್ ಗ್ರೀನ್ 20 ಎಸೆತಗಳಲ್ಲಿ 37 ರನ್ ಗಳಿಸಿದ್ರು. ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ 11 ಮತ್ತು ಸ್ವಪ್ನಿಲ್ ಸಿಂಗ್ 12 ರನ್ ಅನ್ನು ಗಳಿಸಿದ್ರು. 207 ರನ್ಗಳ ಬೃಹತ್ ಗುರಿಯನ್ನ ಬೆನ್ನತ್ತಿದ್ದ ಸನ್ರೈಸರ್ಸ್ ಹೈದರಾಬಾದ್ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 171 ರನ್ ಮಾತ್ರ ಗಳಿಸುವ ಮೂಲಕ ಸೋಲನ್ನೊಪ್ಪಿಕೊಂಡಿತು. ಅಭಿಷೇಕ್ ಶರ್ಮಾ 31, ಶಹಬಾಜ್ ಅಹಮದ್ 40, ಪ್ಯಾಟ್ ಕಮಿನ್ಸ್ 31 ರನ್ ಗಳಿಸಿದ್ದು ಬಿಟ್ಟರೆ ಉಳಿದ ಬ್ಯಾಟರ್ಗಳು ವಿಫಲವಾದರು. ವಿಲ್ ಜಾಕ್ಸ್ ಮೊದಲ ಓವರ್ನಲ್ಲೇ ಟ್ರಾವಿಸ್ ಹೆಡ್ ವಿಕೆಟ್ ಪಡೆದು ಆಘಾತವನ್ನು ನೀಡಿದರು. ಸ್ವಪ್ನಿಲ್ ಸಿಂಗ್ ಪ್ರಮುಖ 2 ವಿಕೆಟ್ ಪಡೆದುಕೊಂಡರು. ಕರಣ್ ಶರ್ಮಾ ಮತ್ತು ಕ್ಯಾಮರನ್ ಗ್ರೀನ್ ಕೂಡ ತಲಾ 2 ವಿಕೆಟ್ ಅನ್ನು ಪಡೆದರು. ಸತತ ಒಂದು ತಿಂಗಳ ಸುದೀರ್ಘ ಕಾಯುವಿಕೆ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವು ಕಂಡಿದೆ. ಐಪಿಎಲ್ 2024ರ ಆವೃತ್ತಿಯಲ್ಲಿ ಆರ್ಸಿಬಿ ಎರಡನೇ ಗೆಲುವು ಸಾಧಿಸಿದೆ. ಬಲಿಷ್ಠ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ 36 ರನ್ಗಳಿಂದ ಗೆದ್ದು ಬೀಗಿದೆ. ಬಲಿಷ್ಠ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಬಾರಿ ಐಪಿಎಲ್ನಲ್ಲಿ ತವರಿನಲ್ಲಿ ಮೊದಲ ಬಾರಿಗೆ ಸೋಲು ಕಂಡಿದೆ. ಬೆಂಗಳೂರಿನಲ್ಲಿ ಸೋಲಿನ ಲೆಕ್ಕವನ್ನ ಹೈದರಾಬಾದ್ನಲ್ಲಿ ಚುಕ್ತಾ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಗೂ ಅಭಿಮಾನಿಗಳಿಗೆ ಖುಷಿ ನೀಡುವ ಪ್ರದರ್ಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹೈದರಾಬಾದ್ ಗೆದ್ದಾಗ ಅಭಿಮಾನಿಗಳು ಬಾಯ ಮೇಲೆ ಬೆರಳಿಟ್ಟು ಸನ್ನೆ ಮಾಡುವ ಮೂಲಕ ಸಂಭ್ರಮಿಸಿದ್ರು. ಈಗ ಹೈದರಾಬಾದ್ನಲ್ಲಿ ಆರ್ಸಿಬಿ ಅಭಿಮಾನಿಗಳು ಅದೇ ಸನ್ನೆಯ ಮೂಲಕ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ದಾರೆ. ಒಂದೆಡೆ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ರೆ, ತಂಡದ ಪ್ರದರ್ಶನ ಕಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ ನಿರಾಸೆಗೊಂಡಿದ್ರು. ಅಬ್ದುಲ್ ಸಮದ್ ಔಟ್ ಆಗ್ತಾ ಇದ್ದಂತೆ ತಮ್ಮ ಅಸಮಾಧಾನವನ್ನ ಕಾವ್ಯ ಮಾರನ್ ವ್ಯಕ್ತಪಡಿಸಿದ್ದು ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಈ ಆವೃತ್ತಿಯಲ್ಲಿ ಆರ್ಸಿಬಿ ಮೊದಲ ಬಾರಿಗೆ ತಂಡವಾಗಿ ಉತ್ತಮ ಪ್ರದರ್ಶನವನ್ನ ನೀಡಿತು. ಟಾಸ್ ಗೆದ್ದ ಆರ್ಸಿಬಿ ಮೊದಲ ಬ್ಯಾಟಿಂಗ್ ಮಾಡಿತು. 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 206 ರನ್ ಕಲೆ ಹಾಕಿತು. ವಿರಾಟ್ ಕೊಹ್ಲಿ 43 ಎಸೆತಗಳಲ್ಲಿ 51 ರನ್ ಅನ್ನು ಗಳಿಸಿದ್ರು. ರಜತ್ ಪಟೇದಾರ್ ಕೇವಲ 20 ಎಸೆತಗಳಲ್ಲಿ 50 ರನ್ ಗಳಿಸಿ ಮಿಂಚಿದ್ರು. ನಾಯಕ ಫಾಫ್ ಡು ಪ್ಲೆಸಿ 12 ಎಸೆತಗಳಲ್ಲಿ 25 ರನ್ ಗಳಿಸಿದ್ರು. ಕ್ಯಾಮರನ್ ಗ್ರೀನ್ 20 ಎಸೆತಗಳಲ್ಲಿ 37 ರನ್ ಗಳಿಸಿದ್ರು. ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ 11 ಮತ್ತು ಸ್ವಪ್ನಿಲ್ ಸಿಂಗ್ 12 ರನ್ ಅನ್ನು ಗಳಿಸಿದ್ರು. 207 ರನ್ಗಳ ಬೃಹತ್ ಗುರಿಯನ್ನ ಬೆನ್ನತ್ತಿದ್ದ ಸನ್ರೈಸರ್ಸ್ ಹೈದರಾಬಾದ್ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 171 ರನ್ ಮಾತ್ರ ಗಳಿಸುವ ಮೂಲಕ ಸೋಲನ್ನೊಪ್ಪಿಕೊಂಡಿತು. ಅಭಿಷೇಕ್ ಶರ್ಮಾ 31, ಶಹಬಾಜ್ ಅಹಮದ್ 40, ಪ್ಯಾಟ್ ಕಮಿನ್ಸ್ 31 ರನ್ ಗಳಿಸಿದ್ದು ಬಿಟ್ಟರೆ ಉಳಿದ ಬ್ಯಾಟರ್ಗಳು ವಿಫಲವಾದರು. ವಿಲ್ ಜಾಕ್ಸ್ ಮೊದಲ ಓವರ್ನಲ್ಲೇ ಟ್ರಾವಿಸ್ ಹೆಡ್ ವಿಕೆಟ್ ಪಡೆದು ಆಘಾತವನ್ನು ನೀಡಿದರು. ಸ್ವಪ್ನಿಲ್ ಸಿಂಗ್ ಪ್ರಮುಖ 2 ವಿಕೆಟ್ ಪಡೆದುಕೊಂಡರು. ಕರಣ್ ಶರ್ಮಾ ಮತ್ತು ಕ್ಯಾಮರನ್ ಗ್ರೀನ್ ಕೂಡ ತಲಾ 2 ವಿಕೆಟ್ ಅನ್ನು ಪಡೆದರು.